ಯಾಕ್ರಿ ಯಾಕೆ ಹಿಂಗೆ ಆಡ್ತಾಯಿದ್ದೀರಿ ನೀವು? ನಾನು ಏನು ಮಾಡಿದನು? ಏನು ನೀವೇನು ಮಾಡಿದ್ದೀರಿ ಅಂತ ಹೇಳ್ದು ನೋಡಿ. ದಯವಿಟ್ಟು ಮನೆ ಹಚ್ಕೋಗಿ ಹೋಗಿ ಮರವಾದಿಂದ ಮನೆ ಹಚ್ಚಿಗೆ ಎಷ್ಟು ಸತಿ ಹೇಳ್ಬೇಕು ನಿಮಗೆ? ಒಂದು ಸತಿ ಹೇಳಿದ್ರೆ ಅರ್ಥ ಆಯ್ತಲ್ಲ ನಿಮಗೆ. ಮೊದಲು ಹೋಗಿ ಆಚೆಗೆ ಹೆಣ್ಮಕ್ಳಿರೋ ಮನೆಗೆ ಹಿಂಗೆ ಎಕ್ತು ಹಿಂಗೆ ನುಗ್ತಾ ಇದ್ದೀರಲ್ಲ ನೀವು. ಸರಿಯಾ ನೀವು ಮಾಡ್ತಿರೋ ಕೆಲಸ ನೀವು? ಏನು ಗೊತ್ತಾಯ್ತು ನಿಮಗೆ? ಯಾಕ್ರಿ ಯಾಕಂಗಂತ ಇದ್ದೀರಿ? ನಾನೇನು ಬೇರೆನ ಆಗ್ಬಿಟ್ಟು ನಾಳೆಯಾ? ನೋಡಿ ನಿಮ್ಮನ್ನ ಮುನ್ಸಾರ ಪ್ರೀತಿಸುವನಿ ನಿಮ್ಗೆ ಗೊತ್ತಿಲ್ವಾ? ನಾನು ನಿಮ್ಮ ಎಷ್ಟು ಇಷ್ಟಪಟ್ಟಿದ್ದೀನಿ ಅಂದ್ಬಿಟ್ಟು ಏನೋ ಸಣ್ಣ ಪುಟ್ಟ ಮಾತು ಬರುತ್ತೆ ಹೋಗುತ್ತೆ, ಅದನ್ನೇ ಕಟ್ಕೊಂಡು ಈಗ ಮದುವೆನೇ ಮುರ್ತಾಗಕ್ಕೆ ನಿಂತವ್ರಲ್ಲ. ಸರಿ ಇದು ಮಾಡ್ತಿರೋದು. ನನಗೆ ಎಷ್ಟು ಕನ್ಸ್ಗಳು ಕಟ್ಕೊಂಡಿದೆ, ಅದಕ್ಕೆಲ್ಲ ತಣ್ಣೀರು ಹಚ್ತವ್ರಲ್ಲ. ಒಳ್ಳೆದಾದದ್ದು ಅವ್ರಿಗೆ ಒಳ್ಳೆದದ್ದು ಹೇಳಿ ನೀವೇ ನೋಡಿ. ಪ್ಲೀಸ್ ಕವನ ನನ್ನ ಮಾತು ಕೇಳಿ ನೀವು, ನಿಮ್ಮ ಕೈ ಮುಗಿತೀನಿ. ಈ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು. ಪ್ಲೀಸ್ ನನ್ನ ಮಾತು ಕೇಳಿ, ನಿಮ್ಗೆ ತುಂಬ ಇಷ್ಟಪಡ್ತೇವೆ. ಅರ್ಥ ಮಾಡ್ಕೊಳ್ರಿ, ಸ್ವಲ್ಪನಾದರೂ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ದಮ್ಮಯ್ಯ ಅಂತ ನಿಮ್ಮ ಕಾಲ್ಗಾರ ಬಿಡ್ತೀನಿ. ಏನಕ್ಕೆ ಹಿಂಗೆ ಆಡ್ತಾಯಿದ್ದೀರಿ ನೀವು? ಅಮ್ಮ ಹೇಳಿದ್ದೇನು ಹೇಳಿ ನಿಮಗೆ? ನಾನು ಮಾಡ್ಸೋಕ್ಕಿಲ್ಲ ಅಂತಲ್ಲ, ತಮಾಷೆಗೇನೋ ಒಂದೇನಿರೋದಕ್ಕೆ ಅದಕ್ಕೆ ಅದೊಂದು ವಿಷಯ ಅಂದ್ಕೊಂಡು ಮನೆ ಅಷ್ಟಕ್ಕೆ ಮದುವೆ ಮುರಿಯೋಕೆ ನಿಂತವ್ರಲ್ಲ. ಅವ್ರು ನಿಜಕ್ಕೂ ನಿಮ್ಮ ಮದುವೆ ಮಾಡ್ದಂಗೆ ಆಯ್ತು ರೀ. ಹೇಳಿ, ನಿಜವಾಗ್ಲೂ ನೋಡಿ, ನಿಮ್ಮ ಮದುವೆ ಮಾಡ್ಕೊಂಡ್ರೆ ನಾನು ರಾಣಿ ಥರ ನೋಡ್ಕೊತೀನಿ. ಅದ್ರಲ್ಲಿ ಯಾವುದೇ ಥರ ಅನುಮಾನ ಬೇಡ ನಿಮಗೆ. ಪ್ಲೀಸ್ ಕಣ್ರಿ, ಅರ್ಥ ಮಾಡ್ಕೊಳ್ರಿ ರೀ. ನೋಡಿ, ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಪ್ಲೀಸ್ ಕಣ್ರಿ, ನಾನು ಅರ್ಥ ಮಾಡ್ಕೊಳ್ರಿ. ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ಮ ಅರ್ಥ ಮಾಡ್ಕೊಳ್ಳೋಂತ ಹಣೆ ಬರೋದು ನನಗೇನು ಬಂದಿರೋದು? ನಾನೇ ಅರ್ಥ ಮಾಡ್ಕೊಳ್ಳೋಣ. ನಾನೇ ನಿಮ್ಮ ಪ್ರೀತಿಸೋದು ಮದುವೆ ಆಯ್ತಿಲ್ಲ. ನಮ್ಮ ಅವ್ವ ಅಪ್ಪ ಒಪ್ಪಿದ್ಕೆ ನಾನು ಆಗಿದ್ದು. ಇವತ್ತೇ ನಮ್ಮ ಅವ್ವ ಅಪ್ಪನ ಒಪ್ತಿಲ್ಲ ನೀವು, ಅವ್ರ ಮಾತು ಒಪ್ತಿಲ್ಲ ಅಂದಮೇಲೆ ನಾಳೆ ದಿವಸಕ್ಕೆ ಅವ್ರನ್ನ ಕಾಸ ಮಾಡ್ಕೊತೀರಪ್ಪ ನೀವು. ಅವೆಲ್ಲ ಬೇಡ. ನನಗೂ ನಿಮಗೂ ಏನು ಮಾತಿಲ್ಲ ನನಗೆ, ಆಯಿತಾ? ಯಾವತ್ತು ನೀವು ಬರೀ ಉಂಗ್ರ ಥರ ಬಂದಿಲ್ಲ ಅಂದ್ಬಿಟ್ಟು ಮಾತ್ಬಿಟ್ರು, ಅವತ್ತಿಗೆ ನೀವು ಎಂತ ತಿಳ್ಕೊಂಡೆ. ನಿಮ್ಮ ಕುಟ ಇಷ್ಟು ವಾದ ಮಾಡ್ತಿರೋದೇ ತಪ್ಪು. ನಾನು ಇಷ್ಟು ಮಾತಾಡ್ತಿರೋದೇ ತಪ್ಪು. ನಾನು ದಯವಿಟ್ಟು ಹೇಳ್ತೇವೆ, ಹೊರಡಿ ಇಲ್ಲಿಂದ. ಮೊದಲು ಹೋಗಿ ಇಲ್ಲಿಂದ. ನೋಡಿ, ಹಂಗನ್ಬೇಡಿ ನೀವು, ಪ್ಲೀಸ್. ನೀವು ಬುಟ್ಟಿ ಇರೋದು ಸತ್ನಂಗಿಲ್ಲ. ಸತಿ ಹೇಳ್ಬೇಕು, ಒಂದು ಸತಿ ಅರ್ಥ ಆಯ್ತು ನಿಮಗೆ? ಮರುವಾದಿಂದ ಹೋಗಿ ನೀವು ನಿಮ್ಮ ಏನೋ ಗನದಾರಿ ಏನು ಕಡಿದೆ. ಎಷ್ಟು ಹೇಳ್ಬೇಕು ನಿಮಗೆ? ಒಂದು ಸತಿ ಅರ್ಥ ಆಯ್ತಲ್ಲ ನಿಮಗೆ? ತಲೆಗೆ ಹೋಯ್ತಲ್ಲ ಮಿದ್ಲೆಗೆ. ಒಳ್ಳೆ ಸರಿ ಆಯಿತು ನಿಮ್ದೊಳಗೆ. ನಮ್ಮ ಹೂವು ಬಂದ್ರೇನಿಲ್ಲ, ಸರಿ ಗಾಳಿ ಬುಡ್ಸ್ ಕಳಿಸ್ತಾಳೆ ನಿಮಗೆ. ಹೋಗಿ ಮರುವಾದಿಂದವೇ. ಪರವಾಗಿಲ್ಲ. ಅಯ್ಯೋ ಆಯಿತು, ಹೋಯ್ತೀನಿ. ಹೇಳ್ಬಿಡಿ, ನಿಜವಾಗ್ಲೂ ನಾನು ಕಂಡ್ರೆ ನಿಮ್ಗೆ ಒಂಚೂರು ಇಷ್ಟ ಇಲ್ವಾ? ಹೇಳ್ಬಿಡಿ ನೀವು, ನಾನು ಹೊಂಟೋಯ್ತೀನಿ. ಇಷ್ಟ ಇಲ್ಲ ನನಗೆ, ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ಇಷ್ಟ ಇದ್ದಿದ್ದು ನಾನು ಮಾತಾಡ್ತಿಲ್ವಾ? ನಾನೇ ಹೇಳೋಣ ನಾನು ಅವನ್ನೇ ಆಗೋದು ಅಂತ. ನನಗೆ ಇಷ್ಟ ಇಲ್ಲ. ನಿಮ್ಮ ಬುದ್ಧಿ ನನಗೆ ಒಂಚೂರು ಇಷ್ಟ ಆಯ್ತಿಲ್ಲ. ನಿಮ್ಮಿಂದವ ಒಂಚೂರು ಕಳಂಕ ಓದ್ತಿತ್ತಿಲ್ಲ ಅಂದ್ರೆ ಇಲ್ಲಿ ಗಂಟನೂ ಇಲ್ದೋದೆಲ್ಲನೂ ಸೇರಿಸಿ ಏನೇನು ಯಾವನೋ ಫೋನ್ ಮಾಡ್ದೆ ಅಂದ್ಬಿಟ್ಟು ಅವ್ನು ಮಾತು ನಂಬ್ಕೊಂಡು ನೀವು ಮದುವೆನೇ ಕ್ಯಾನ್ಸಲ್ ಮಾಡಕ್ಕೆ ನೋಡಿದ್ರು ನಿಮ್ಮ ತಾಯಿ. ನೀವು ಎಲ್ಲ ಸೇರ್ಕೊಂಡು ಇನ್ನೇನಾಗಬೇಕು? ನಾಳೆ ದಿವಸಕ್ಕೆ ನಾನು ಹಂಗೆ ಹಿಂಗೆ ಅಂತ ಇಲ್ದೋದೆಲ್ಲ ತಲೆ ಮೇಲೆ ಕೂತ್ಕೊಂಡು ಸಾಯನ? ಎಷ್ಟು ನೆಮ್ಮದಿಯಾಗಿದ್ದು ಜೀವನಕ್ಕೆ ನೆಮ್ಮದಿ ಇಲ್ದಂಗೆ ಮಾಡಿಬಿಟ್ರಿ ನೀವು. ಹೆಂಗೆ ಓದ್ಕೊಂಡು ಆರಾಮಾಗಿರೋನು ನನ್ನ ಜೀವನನೇ ನರ್ಕ ಮಾಡಿಬಿಟ್ರಿ ನೀವು. ಇವತ್ತು ಹೆಂಗೆ ಆಡೋರು ಮದುವೆ ಮಾಡ್ಕೊಂಡ್ಮೇಲೆ ಅದೆಷ್ಟೆಷ್ಟು ಹೊಟ್ಟೆ ಉರ್ಸಿರೋ ಯಾರು ಗೊತ್ತು? ನನಗೆ ಬೇಡ ಕಣಪ್ಪ, ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ. ಅಲ್ಲ, ಹಿಂಗೂ ಹೊಟ್ಟೆ ಉರ್ಸಾರ ಹೇಳು. ಅಲ್ಲ, ಈ ಥರ ನೀನು ಬದಲೈತಿ ಅಂತ ಅನ್ಕೊಂಡಿದ್ದಿಲ್ಲ ನಾನು. ಏನು ಬದಲಾಗಿದ್ದಾನೆ? ಏನು ಲೂಜರ್ ನಿನಗೆ? ತಲೆ ಕೆಟ್ಟಾಗಿದ್ದ ನಿನಗೆ? ಮರುವಾದಿಂದ ಹೋಗು ನೀನು ಇಲ್ಲಿಂದ. ಸರಿಯಾಗಿ ಸರ್ ನಿನಗೆ ಏನು ನಾನು ಲವ್ ಮಾಡ್ತಿದ್ದ ನಿನ್ನ? ಇದೇ ನಿಂಗೆ ನೋಡಿ, ಇನ್ನೊಬ್ರು ಮದುವೆ ಆದ್ರೆ ನೀವು ನಿಮ್ದಾಗಿ ಇರ್ತೀರಿ ಅಂತ ಮಾತ್ರ ಅನ್ಕೋಬೇಡಿ. ಮಾಡಿಯೇ ಅದೇನು ಮಾಡಿಯೇ? ಏನು ಮಾಡಂಗಿದ್ದದು ನೀನು? ಏನು ಮಾಡಿಯೇ ಹೇಳು? ಏನಪ್ಪ ಮಾಡಿಯೇ? ಅದೇನು ಮಾಡಿ ನೋಡ್ತೀನಿ ನಾನುವೇ. ಅದೇನು ಮಾಡಿಯೇ ನೀನು? ಏನು ನಿನ್ನ ಕೂಟೆ ಬಂದು ಅಲ್ಲಿ ಇಲ್ಲಿ ಸುತ್ಕೊ ಬಂದಿದ್ದಾನ? ವಾದ್ಕೆ ಕರಿತಿದ್ದೇನೋ ಅಲ್ಲಿ ಹೋಗೋದ ಇಲ್ಲಿ ಹೋಗೋದ ಅಂತವ ಬಂದಾಗ ಏನಾದ್ರೆ ಫೋಟೋ ಗಿಟ್ಟ ಮಾಡಿ ಮಡಿಕಬಿಡಕ್ಕೆ ಬುದ್ಧಿ ನಾನು ಕಲ್ತಿಲ್ಲ. ಅಲ್ಲಿ ಓಫರ್ ಬುದ್ಧಿಯ ಮತ್ತೆ ಅದೇ ಹೆಂಗೆ ನೆಮ್ಮದಿಗಿರಕ್ಕದು ಅಂತಿದ್ದೀವಿ. ಮತ್ತೆ ಇನ್ನೇನು ನೀನು ಮಾತನಾಡ್ತಾ ಇನ್ನೇನು ಹೇಳು? ಇನ್ನೂ ಜಾಸ್ತಿ ಮಾತು ಕಿತ್ತಾಡಕ್ಕೆ ನೀನು. ಇಳಿಸ್ಬಿಡ್ತೀನಿ ಮರುವದಿ ಸರ್. ಹೆಂಗೆ ನಿನಗೆ ಹೆಂಗೆ ಇಳಿಸ್ತೀನಿ ಗೊತ್ತಾ? ಜಾಸ್ತಿ ಮಾತು ಕಿತ್ತಾಡಿದ್ರೆ ನೀನು ಹೋಯ್ತಾರು ಮರುವದಿಂದವ. ನಾನು ಇಕ್ಕಿಲ್ಲ. ನನ್ನ ನ್ಯಾಯಕ್ಕೆ ಬೇಕೇ ಬೇಕು ನನಗೆ. ಈಗ ನಾವು ಎಷ್ಟು ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದಾವು. ನಮ್ಮ ಆಸೆಗಳಿಗೆಲ್ಲ ನೆರವೇರಿಸ್ಕೊಳಕ್ಕದ ನಾವು. ಹೋಗಿ ಅಂದ್ರೆ ಹೆಂಗೆ ಎಲ್ದಾಕ್ಬೇಕು ಅಂತ ನಮಗೂ ಗೊತ್ತು. ಹೆಂಗೆ ಕಳಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಮಗೇನು ಗೊತ್ತಿಲ್ಲನೇ ಇಲ್ಲ ಹೆಂಗೆ ಕಳಿಸ್ಬೇಕು ಏನು ಅಂತ ನಮ್ಗೆ ಗೊತ್ತಂತೆ. ಹೋಗು ಮೊದಲು ಮರುವದಿಂದ ಜಾಸ್ತಿ ಮಾತಾಡಬೇಡ ನೀನು. ಇಲ್ಲಿಂದ ಅಂತ ಹೇಳ್ತಾರ ನಿನಗೆ. ಹೇಳ್ತಾರದು ಅರ್ಥ ಆಯ್ತು ಅಲ್ವಾ? ಜಾಸ್ತಿ ಮಾತು ಕಿತ್ತಾಡಿದ್ರೆ ಹೆಂಗೆ ಇಳಿಸ್ತೀನಿ ಗೊತ್ತಿಲ್ಲ ಮರುವದಿಗೆ. ಬರೋದು ಕೊಂಟೋರು ಸರಿ ಇಲ್ದವ್ರು ಮಾತ್ರ ನಮ್ಮ ಹೋಗಿ ಬಂದ್ರೆ ಮಾತ್ರವ ಹೆಂಗೆ ಇಳಿಸ್ತಾರೆ ಗೊತ್ತಿಲ್ಲ ನಿಮಗೆ. ಅಡಿಲಿ ಸಾಯಿಸ್ಲಿ ನಾನಂತೂ ಹೋಯ್ಕಿಲ್ಲ ನಾನು. ನೀನು ಎತ್ತಿಗೆ ಬೆಂಕಿ ಕಂದ್ರೆ ಹೋಗು. ಯಾರು ಯಾಕಡೆ ಹೊಡೆದು ಕಳ್ಸ ನಿನಗೆ ಬಂದಿರುವೆ ನೀನು. ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನು ಅನ್ಕೊಬಿಟ್ಟಿದ್ದಿ? ಏನು ನಿನ್ಗೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ? ಮಾತಾದ ತಕ್ಷಣ ಮದುವೆ ಮಾಡ್ಕೊಟ್ಬಿಡ್ತೀವಿ ಅಂದ್ಬಿಟ್ಟು ನೀನು ಸರಿಯಾಗಿಲ್ದವ್ರು ನಿಂಗೆ ಮಾಡ್ಕೊಟ್ಟಾರ ನಿನಗೆ. ನೀನು ಇವತ್ತೇ ಹಿಂಗೆ ಸೈಕೋನಂಗಡ ನೀನು ನಾಳೆ ದಿವಸ ಚೆನ್ನಾಗಿ ನೋಡ್ಕೊಂಡಿಯ ನೀನು. ನೀನು ಏನಾರು ನಾನು ನಿನ್ನೆ ಮದುವೆ ಆಗೋದು. ಅದು ಹೆಂಗೆ ಬೇರೆ ಮದುವೆ ಆದಿ ನಾನು ನೋಡ್ತೀನಿ. ಅವ್ರ ಕುಟೇನು ಅದ ಮಾಡ್ತಿದ್ದೆ ಬಕ್ಕ ಒಳಕ್ಕೆ ನೀನು. ಅಲಕನ್ ಮಗ ಹೇಳ್ತಾ ಇದ್ರೆ ಅರ್ಥ ಇಲ್ದಾಗ ನಿಂತಿರೋದು ನೋಡಲಿ. ಅಲ್ಲ ನಿಮ್ಗೆ ಮಾನ ಮರುವುದಿಲ್ವಾ? ನಿಮ್ಗೆ ಎಷ್ಟು ಸತಿ ಹೇಳ್ಬೇಕು? ಏನು ನಿಂಗೆ ಗೊತ್ತಾಯ್ತಿಲ್ವಾ? ಸುಮ್ಮನೆ ಒಂಟಿ ಮನೆಗೆ ನುಗ್ಬಿಡೋದ ನೀವು? ಏನು ಗ್ಯಾರಿಲ್ವಾ ನಿಮಗೆ? ಯಾರು ಹೇಳಿದ್ರು ಅಷ್ಟೇ. ಯಾರು ಏನಾರು ಅನ್ಕೊಳ್ಳಿ, ನಾನಂತೂ ಈ ಜಾಗ ಬಿಟ್ಟು ಕದ್ಲಕ್ಕಿಲ್ಲ. ನಾನು ಇಷ್ಟಪಟ್ಟಿನಿ. ನಾನು ಮದುವೆ ಮಾಡ್ಕೊತೀನಿ. ಅದು ಯಾರು ತಡ್ದಿಲ್ಲ ನಾನು ನೋಡ್ತೀನಿ. ನಿಮ್ಗೆ ಗ್ಯಾರಿಲ್ವಾ ನಿಮಗೆ? ಅಯ್ಯೋ ಏನು ಹಿಂಗೆ ಆಡ ನೀವು? ಅಯ್ಯ ಒಳ್ಳೆ ಲೂಜ್ ನಂಗೆ ನೀನಂತ ಲೂಜ್ ಕೊಟ್ಬಿಟ್ರೆ ನಮ್ಮ ಅಕ್ಕ ಭಾಳ ನೆಮ್ಮದಿಯಾಗಿರ್ತಾಳೆ. ಹೋಗಿ ಮರುವಾದಿಂದವ ಜಾಸ್ತಿ ಮಾತು ಕಿತ್ತಾಡ್ಬೇಡ ನೀನು. ಪರವಾಗಿಲ್ಲ, ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ನಮ್ಮ ಅಕ್ಕ ಮದುವೆ ಮಾಡ್ತೀವಿ ಅಂತವ. ಹೇಳೋರು ಅರ್ಥ ಆಯ್ಕಿಲ್ವಾ? ಮರುವಾದಿನ ಕಡೆ ಮನೆಯಿಂದ ಹಚ್ಕೆ ಏನಾರ ಏನು ದರಿದಾಗ ನುಗ್ತಿದೆಯಲ್ಲ ನೀನು ಮನೆ ಒಳಕ್ಕೆ ನೀನು. ಹೇಳೋರು ಯಾವುದೇ ಕಾರಣಕ್ಕೂ ನಾವು ಮಾಡಕ್ಕಿಲ್ಲ ನಮ್ಮ ಅಕ್ಕನ ಮದುವೆ ನಿಮಗೆ.
ಏನೋ ಹೋಗ್ಲಿ ಅಂದ್ಬಿಟ್ಟು ಒಂದ್ಸತಿ ಏನೋ ಅನ್ಯಾಯವಾಗಿ ಏನೋ ಓಡಿಸಿದ್ರು ಅಯ್ಯೋ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ಒಪ್ಕೊಂಡಿವಿ ಮಾತು ಮಾಡ್ಕೊಂಡ್ವಲ್ಲ ಅದಕ್ಕೆ ಹಿಂಗೆ ಆಗ್ತಾ ಇದೆಯಾ ನೀನು? ಪರವಾಗಿಲ್ಲ ನೀನು ಸುಮಾರಾಗೆ ಬುದ್ಧಿ ಕಲ್ತಿದ್ದೀನಿ ನೀನು. ನಿನ್ನೇನು ಅನ್ಕೊಬಿಟ್ಟಿದ್ದೆ ನಾನು. ಹೋಗಯ್ಯ ಹೋಗ ಆಚೆ ನೀನು ಜಾಸ್ತಿ ಮಾತ್ಕಿತ ಬಿಡ ನೀನು. ಬಂದಿಲ್ವ ಇಲ್ಲಿ ಏನು ಮಾಡಮರ್ಬೋದಿಲ್ವ? ಎಷ್ಟು ಉಗಿಬೇಕು ನಿನಗೆ? ಒಂದ್ಸತಿ ಅಲ್ರಿ ಅರ್ಥ ಆಯ್ತು ನಿನಗೆ, ತಲೆಗೆ ಹೋಯ್ತಲ್ವ ನಿನಗೆ? ಏನಾರ ಅಷ್ಟೊತ್ತಿಂದ ನೀನು ಹೇಳ್ತೇನೆ ಅವಳೆ ಇನ್ನು ನಿಂತವನ ಇಲ್ಲಿ ನೋಡ್ತವೆ ಕಿಸ್ಕೊಂಡು. ಇನ್ನು ಎಷ್ಟಿದ್ರು ಅಷ್ಟೇ ನಾವು ಮಾಡೋಕ್ಕಿಲ್ಲ ಅಂದ್ಮೇಲೆ ಮಾಡೋಕ್ಕಿಲ್ಲ. ಹೋಗಿ ಮರ್ಬೋದಿಂದ ಮನೆಯಿಂದ ಆಚೆಗೆ. ಮನೆ ಒಳಗೆ ನುಗ್ಗಬೇಕು ಅಂದರೆ ಏನು ನೀನು? ಏನು ಅಂತ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸರಿಗೆ ಫೋನ್ ಮಾಡೋಣ ಹೇಳಿದ. ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಹೆಂಗೆ ಕೊಡ್ತೀನಿ ಗೊತ್ತಿಲ್ಲ. ಒಳಗೆ ನುಗ್ಗವನೆ ಅಂತ, ಮನೆ ಒಳಗೆ ನುಗ್ಗವನೆ ಅಂತವ. ಏನು ಅನ್ಕೊಬಿಟ್ಟಿದ್ಯಾ ಕಣ? ಏನು ಕಾನೂನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯಾ? ಏನು ಬಲವಂತದಿಂದ ಏನು ಮದುವೆ ಅಟ್ಟಿಲಿ ಚಪ್ಪರದಟ್ಟಿಲಿ ತಾಲಿ ಕಟ್ಟವತ್ತು ನನ್ನ ಮದುವೆ ಮುರಿದೈತೆ ಹೋಗು. ಏನು ಪರವಾಗಿಲ್ಲ. ಏನು ಮದುವೆ ಆಗಿಲ್ಲ ಕತೆ. ಸುಮ್ಮನೆ ಮರುವದಿಂದವ ಇಲ್ಲಿಂದ ಜಾಗ ಖಾಲಿ ಮಾಡೋ ಸರಿ ನೀನು. ಇಲ್ದಾರ ಮಾತ್ರ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಹೊರ್ಗೆ ಹಾಕ್ಸ್ತೀನಿ ನಾನು. ಯಾವ ಪೊಲೀಸ್ನವ್ರು ಬಂದವ್ರು ಬರಲಿ, ನಾನು ನೋಡ್ತೀನಿ ಅದು ಯಾರು ಬಂದವರು. ನಾನು ಜಾಗ ಬಿಟ್ಟು ಕದ್ಲಕ್ಕಿಲ್ಲ ನಾನು. ನನ್ನ ಮದುವೆ ಹಾಗೆ ಐತಿ ನಾನು. ನಿನ್ನ ಬಾಯಿಗೆ ಇಟ್ಟಕ ಹೋಗು ಎದ್ದಿ ಮನೆಯಿಂದ ಹಚ್ಕೆ. ಅಲೋ ಅವ ಇಲ್ಲಿ ನೋಡಿ, ಇಲ್ಲಿ ಅವ್ನು ಬಂದ್ಬಿಟ್ಟು ಇಲ್ಲಿ ನಾನು ಹೋಯ್ಕಿಲ್ಲ. ನಾನು ಅವಳನ್ನೇ ಮದುವೆ ಆಯ್ತೀನಿ ಅಂತ ಏನೇನೋ ಬೊಗಳು ತಗೊಂತವನೆ. ಏನು ತಾಲಿಗೆಲ್ಲ ಕೆಟ್ಟೋಗಿರೋದಂತ ಕೇಳು. ತಾಲಿಗೆಲ್ಲ ಲೂಜ್ ಬಂದಿರೋದಂತ ಲೋಪನ ನಾಟ್ಕೊಳ್ಳಂಗೆ ಬತ್ತಿಂತ ಆಡು ಬರ್ಲ ತಕೊಂಡು ಇಲ್ಲಿಂದನೇ ಲೂಜ್ ಬಂದ್ಬಿಟ್ಟದೆ ಬಾಯ್ಲಿ ನೀನು. ಬತ್ತಿಂತ ಆಡು ಹೋಗುದ್ ಕಳ್ಸದ್ನಲ್ಲ ಅವನಿಗೆ. ಮಾನ ಮರ್ವದಿ ಬೇಡವಾ? ಏನೇನು ಹಿಂಗೆತ್ತು ಏನು ಮಾನ ಮರ್ವದಿಲ್ ಬಲ್ ಮುನ್ನಾಕವ ಏನು ಮನ್ಸನ್ ಕುಲ. ಬತ್ತಿಂತ ಆಡಿಲ್ಲ ಅವನಿಗೆ. ಸರಿ ಗಿಳಿಸ್ತೀನಿ ಮರ್ವದಿಯ. ಅಂತ ಲೂದ್ ನನ್ನ ಮಗನ ಮದುವೆ ಮಾಡಕ್ಕೆ ಹೋಯ್ತಿದ್ರಿ ನಿಮ್ಮ ಅಕ್ಕನ. ಇಂಥ ಲೂದ್ ನನ್ನ ಮಗನ ಮದುವೆ ಮಾಡ್ಬಿಟ್ಟು ಕಣ್ಣು ಬಾಯಿ ಬಿಡಂಗೆ ಮಾಡ್ತಿದ್ರಲ್ಲ. ಅದಕ್ಕೆ ಹಿಂದು ಮುಂದೆ ವಿಚಾರಿಸ್ಬೇಕು ಅನ್ನೋದು. ಏನು ಒಳ್ಳೆ ಆತ್ರಗೆಟ್ಟ ಆಂಜನೇಯನ ಕೂಡ ಆಂಜನೇಯನ ಕಟ್ತೀರಿ ಆತ್ರಗೆಟ್ಟರಂಗೆ. ಏನು ಭಾರವಾಗಿದ್ದಾರೇನೋ ನಿಮಗೆ ಮಕ್ಳುಗಳು ಅಂದರೆ. ಬಡ್ಗು ಬತ್ತಾವ ನಿಮ್ಮ ಬತ್ತೀನಿ ಮಡಗ್ಲೆ ಅವ್ನು ಇಳಿಸ್ತೀನಿ ಮರ್ವದಿಯಾ? ಈಗೇನು ಬಂದ್ಬಿಟ್ಟು ಮಾತಾಡ್ತೀನಿ. ಇಲ್ಲೇ ಬಂದಿನಲ್ಲ, ಇಲ್ಲೇ ಬಂದಾಗ ಹೇಳೋದು ನಾನು ಅವನಿಗೆ ಹೇಳಿವ. ನಾನು ಇಲ್ಲೇ ಬಂದಾಗ ಕಡ್ಡಿ ತುಂಡಾದಂಗೆ ಹೇಳೋದ್ನಲ್ಲ. ಇನ್ನೇನು ಹೇಳ್ಬೇಕು ಅವನಿಗೆ? ಇನ್ನೇನು ಹೇಳ್ಬೇಕು ಅವನಿಗೆ? ಹಾವ್ತಾರ ಆಡ್ತಾನೆ ಹಾವ್ತಾರವ. ಬತ್ತೀನಿ ಇರೋನ್ಗೆ ಅಲ್ಲೊಬ್ಬ ನನ್ನ ಮಕ್ಳೇನು ನಮ್ಮನೇನಿಗೆ ಹೊಟ್ಟೆ ಉಡ್ಸೋರು ಹಿಂಗೆ ಮಾಡಕ್ಕಿಲ್ಲ ಅಂದ್ಮೇಲೆ ಮುಗ್ದೋಯ್ತು. ಇನ್ನೇನಂತೆ ಅವನಿಗೆ? ಏನು ಕಾರ್ ಕಟ್ಬೇಕಂತ ಬಂದು ಹೋಗಪ್ಪ ನಿಂದ ಅಮ್ಮಯ್ಯ ಅಂತವ. ಅದೇ ಸರಿಯಾಗಿ ಇಳಿಸ್ಕಳಿಸ್ತೀನಿ ಸುಮ್ಕಿರಿಗೆ ಮರ್ವದಿ. ಅವ್ನಿಗೆ ಹೆಂಗೆ ಇಳಿಸ್ಬೇಕು ಅಂತ ನನಗೂ ಗೊತ್ತು ಕಣ. ಇಳಿಸ್ತೀನಿ. ಲೋಪರ್ ಬೈಲ್ ಮುನ್ನಾಕಂದರು ಬಾ ಬಾ ಇಳಿಸ್ಬ ಮರ್ವದಿಯ. ಇಳಿಸ್ಬೇಗ ಹಂಗೆ ಹಿಂಗೆ ಹೇಳೋದು ಸರ್ ಬರೋಕ್ಕಿಲ್ಲಕಂತ ಇದನ್ನ ಮರ್ವದಿ ಸರಿಯಾಗಿ ಇಳಿಸಿದ್ರೆ ಕತೆ. ಸಣ್ಣ ಎಕ್ತಿ ಬೈಲ್ ಮುನ್ನಾಕ ಅವತಾರಗಳು ಆಡ್ತಾನ. ಅವತಾರಗಳ ಬೈಲಿದು ಏನು ನೋಡು. ಬತ್ತೀನಿ ಇಳಿಸ್ತೀನಿ ಮರ್ವದಿಯಾ. ಬತ್ತೀನಿ ಈಗ. ದೇಲೆಲ್ಲ ಕಾಯ್ಕೊಂಡು ಕೂತಿರ್ತಾರ. ಹಿಂದೆ ವಿಚಾರ್ಸಕ್ಕೆ ಮುಂದೆ ವಿಚಾರ್ಸಕ್ಕಿಲ್ಲ ನೀವು. ನಿಮಗೂ ಮಕ್ಳು ಬಾರ ಆಗೋರು ಯಾಕಂದ್ ಬಾ. ಇಂಥರ ಮಕ್ಳಿಗೆಲ್ಲ ಕೊಟ್ಬಿಟ್ಟು ಜೀವನ ಹಾಳು ಮಾಡ್ಬೇಕಾರೆ ಹತ್ಕೊಂಡು ಆಡ್ತೀರಿ ಕಣ ನೀವು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.